ನೋಡಿ, ಇವತ್ತು ಬೆಳಗಿನ ಜಾವ ಸುಮಾರು 5:30ಯಿಂದ 6:30 ಈ 1 ಗಂಟೆ ಅವಧಿಯಲ್ಲಿ ತೂಬ್ಗೆರೆ ಗ್ರಾಮಸ್ಥರಾದಂಥ ನಂದಕುಮಾರ್ ಮತ್ತು ರವಿಯವರು ಮತ್ತು ಅವ್ರ ಜೊತೆಗಡೆ ಮಧು ಅಂತ ಬೈಕ್ ಓಡಿಸ್ತಾ ಇದ್ದ. ಮಧು ಅವ್ರು ಸಂಬಂಧಪಟ್ಟಿರೋ ಬೈಕಲ್ಲಿ ನಂದಕುಮಾರ್ನ ಮತ್ತು ರವಿಕುಮಾರ್ನ ಹಿಂದೆಗಡೆ ಕುಂಡಿಸ್ಕೊಂಡು ಒಂದೇ ವೆಹಿಕಲಲ್ಲೇ 3 ಜನ ಬರ್ತಾಯಿದ್ರು. 3 ಜನ ಬರೋವಾಗ ತೂಬ್ಗೆರೆ ಕಡೆಯಿಂದ ಅವರು L&T ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗಬೇಕು ಅಂತ ರಾಮಾಯಣಪಾಳ್ಯ ಸಮೀಪ ಬಂದಾಗ ಒಂದು ಅಪಘಾತ ಆಗಿ ಅಲ್ಲಿ ರವಿಕುಮಾರ್ ಮತ್ತು ನಂದಕುಮಾರ್ ಇಬ್ಬರೂ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಮಧು ಅವ್ರಿಗೆ ಸ್ಮಾಲ್ ಇಂಜುರೀಸ್ ಆಗಿದೆ. ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ, ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗಡೆ ಒಂದು ಸ್ಥಳೀಯ ಅಂತ ಒಂದು ರಾಮಾಯಣಪಾಳ್ಯದಂಥ ಪಿಳ್ಳಮ್ಮ ಅನ್ನೋ ಒಬ್ಬರು ಲೇಡಿ ಬೆಳಗಿನ ಜಾವ ವಾಕಿಂಗ್ ಹೋಗ್ತಿದ್ರಂತೆ. ಆ ವಾಕಿಂಗ್ ಹೋಗಿ ಹಿಂದೆಗಡೆ ಬರ್ತಾ ಇದ್ರೇ ಅದು ಮುಂದೆಗಡೆ ಅವ್ರಿಗೂ ಟಚ್ ಆಗಿ ಸ್ವಲ್ಪ ಕೈಯನ್ನು ಸ್ವಲ್ಪ ಟಚ್ ಆಗಿ ಅವರು ಬಿದ್ದೋಗಿದ್ದಾರೆ. ಅವರು ಕೆನ್ನೆಗೆ ಕಾಲಿಗೆಲ್ಲ ಗಾಯ ಆಗಿದೆ. ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ನೋಡಿ, ಈ ಥರ ಈ ರಸ್ತೆಯಲ್ಲಿ ಒಂದು ಚಿಕ್ಕದಾದ ಒಂದು ರಸ್ತೆಯಲ್ಲಿ ಸರ್ಕಾರದವ್ರು ನೋಡಿ ಆ ಕಡೆ ಈ ಕಡೆ ಗಿಡಗಳು ಚೆನ್ನಾಗಿ ಬೆಳ್ಕೊಂಡು ಮುಂದೆಗಡೆ ಯಾವುದು ಬರ್ತದೆ ವೆಹಿಕಲ್ಲು, ಹಿಂದೆಗಡೆ ಯಾವ್ದು ಬರ್ತದೆ ವಿಸಿಬಲ್ ಮಾಡೋಕ್ಕಾಗಲ್ಲ, ಅಂದರೆ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸಡನ್ನಾಗಿ ಈ ಥರ ವೆಹಿಕಲ್ ಬರ್ತವೆ, ಆ ಗಿಡ ಎಲ್ಲ ಬೆಳೆದಿದ್ರೆ ಚಿಕ್ಕ ರೋಡು, ಈ ಚಿಕ್ಕ ರೋಡಲ್ಲಿ ಈ ಥರ ಅಪಘಾತಗಳಾಗಿ ಅಮಾಯಕರು ಬಲಿಯಾಗುವಂಥ ಕೆಲಸ ಆಗ್ತಾ ಇದೆ. ಇದು ಫಸ್ಟು ಕ್ಲೀನ್ ಆಗಬೇಕು. ಮತ್ತು ಅಪಘಾತಕ್ಕೆ ಸಂಬಂಧಪಟ್ಟ ಹಿಂಗೆ 2 ಕುಟುಂಬಗಳು ಏನಿದೆ ನೋಡಿ, ಅವರು ಭಾಳ ಬಡ ಕುಟುಂಬಗಳು. ಅವರು L&T ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ, ಎಂಪ್ಲಾಯೀಸ್ ಆಗಿದ್ದರು. ಅವರು ಬೆಳಗಿನ ಜಾವ ಫಸ್ಟ್ ಶಿಫ್ಟ್ಗೆ ಅಂತ ಕೆಲಸಕ್ಕೆ ಹೋಗೋವಾಗ ಈ ಥರ ಅಪಘಾತ ಆಗಿದೆ. ಅವರು ನೋಡಿ ಈ ಥರ ಡೆತ್ ಆಗಿದ್ದಾರೆ. ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಇದು? ಸರ್ಕಾರದವರು ಇದನ್ನು ಎಚ್ಚೆತ್ಕೊಂಡು ಇದರ ರಸ್ತೆಯನ್ನು ಕ್ಲೀನ್ ಮಾಡಿಕೊಂಡು ಈ ಸಂಬಂಧಪಟ್ಟಂಗೆ ಈ ರಸ್ತೆಯಲ್ಲಿ ಪಂಚಾಯತಿಯಿಂದ ಆಗಲಿ ಇಲ್ಲ ಬೇರೆ ಇದರಿಂದಾಗಲಿ ಸ್ಟೇಷನ್ ಪೊಲೀಸ್ ಕಾನೂನು ಇದರಿಂದಾಗಲಿ ಒಂದು CCTV ಹಾಕಿ ಇದನ್ನು ಸ್ವಲ್ಪ ಎಲ್ಲ ವಾಚ್ ಮಾಡೋ ಥರ ಇಟ್ಕೋಬೇಕು. ಈ ಥರ ಅಪಘಾತಗಳಾಗ್ತವೆ, ಯಾರೋ ಹಿಟ್ ಆ್ಯಂಡ್ ರನ್ ಮಾಡಿ ಹೊಡೆದೋಗ್ತಾರೆ, ಅವಾಗ ಅವ್ರಿಗೆ ಕ್ಲೇಮ್ಸ್ ಆಗಲ್ಲ, ಅಮಾಯಕರ ಜೀವಗಳಿಗೆ ಬೆಲೆ ಇಲ್ದಂಗೆ ಆಗಿದೆ ಇಲ್ಲಿ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಬೇಕು ಅಂತ ಕೇಳ್ತೀವಿ. ಈಗ ಈ ರೋಡಲ್ಲಿ ಲಾರಿಗಳು ತುಂಬ ಓಡಾಡ್ತವೆ ಅಂತ ಸ್ಥಳೀಯರ ಕಂಪ್ಲೇಂಟ್, ಅದರ ಬಗ್ಗೆ ಅಲ್ಲ, ಇಲ್ಲಿ ಕಮರ್ಷಿಯಲ್ ರೋಡ್ ಆಗ್ಬಿಟ್ಟಿದೆ ಇದು. ಯಾಕಂದರೆ ನೀವು ತೂಬ್ಗೆರೆ ಭಾಗದಲ್ಲಿ ನೋಡಿ ರಸ್ತೆಗಳು ಸರಿ ಇಲ್ಲ. ಅಲ್ಲಿ ತಿರುಮಗೊಂಡಳ್ಳಿ ಅಂತ ಒಂದು ಇದೆ. ತಿರುಮಗೊಂಡಳ್ಳಿ ಹತ್ರ ಏನಾಗಿದೆ ಅಂದರೆ ರೈಲ್ವೆ ಗೇಟ್ ಹಾಕಿದ್ರೆ ರೈಲ್ವೆ ಟ್ರ್ಯಾಕ್ ಗೇಟ್ ಹಾಕ್ಬಿಟ್ರು ಅಂದರೆ 15-20 ನಿಮಿಷ ಅಲ್ಲಿ ತಡ ಆಗ್ತದೆ. ಮತ್ತು 15-20 ನಿಮಿಷ ಅಲ್ಲಿ ಗೇಟ್ ಹಾಕಿದ್ರೆ ಮತ್ತು ಅಲ್ಲಿ ಆಗಿರೋ ಟ್ರಾಫಿಕ್ ಜಾಮ್ ಮಾಡೋಕ್ಕೆ ಒಂದು 10-15 ನಿಮಿಷ ಆಗುತ್ತದೆ. ಹೆಚ್ಚು ಕಮ್ಮಿ ಒಂದು 3/4 ಗಂಟೆ ಅಲ್ಲಿ ಸಮಸ್ಯೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಜನ ಎಲ್ಲಿ ಮಾಡ್ತಾರೆ, ಎಲ್ಲರೂ ಈ ರಸ್ತೆಯನ್ನು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತಾರೆ. ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡೋವಾಗ ಏನಾಗುತ್ತೆ, ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ವೆಹಿಕಲ್ಗಳು, ಕಮರ್ಷಿಯಲ್ ವೆಹಿಕಲ್ಗಳು ಚಿಕ್ಕಬಳ್ಳಾಪುರ, ಮಂಚೇನಹಳ್ಳಿ, ದೊಡ್ಡಬಳ್ಳಾಪುರದ ಈ ಭಾಗಕ್ಕೆ ಏನಾಗ್ತದೆ, ಮೆಳೆಕೋಟೆ, ತೂಬ್ಗೆರೆಗೆ ಎಲ್ಲಿ ಬರ್ತಾರೆ. ಇದು ಸ್ವಲ್ಪ ರಸ್ತೆ ಟಾರ್ ಚೆನ್ನಾಗಿದೆ, ಗುಂಡಿ ಏನಿಲ್ಲ ಅಂದ್ಬಿಟ್ಟು ಈ ರಸ್ತೆನ ಚೆನ್ನಾಗಿ ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಮತ್ತು ವೆಹಿಕಲ್ ಓಡಾಟ ಜಾಸ್ತಿ ಆಗಿರೋದ್ರಿಂದ ಚಿಕ್ಕದು ರಸ್ತೆ, ಕಿರಿದಾದ ರಸ್ತೆ, ಮತ್ತು ಪಕ್ಕಪಕ್ಕದಲ್ಲಿ ಹುಲ್ಲು ಗಿಡ ಎಲ್ಲ ಬೆಳ್ಕೊಂಡು ರಸ್ತೆಗಳ ಮುಂದೆಗಡೆ ಯಾವ ವೆಹಿಕಲ್ ಬರ್ತದೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಈ ರಸ್ತೆಯಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಮತ್ತು ಇದೇ ರಸ್ತೆಯಲ್ಲಿ ಹೆಚ್ಚು ಕಮ್ಮಿ ಸುಮಾರು ಒಂದು 6 ತಿಂಗಳಿಂದ ಸುಮಾರು ಜನ ಡೆತ್ ಆಗಿಬಿಟ್ಟಿದ್ದಾರೆ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಬೆಳಿಗ್ಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗೆ ಬರುವಂತಹ ತೂಬ್ಗೆರೆ ಗ್ರಾಮದ 2 ವ್ಯಕ್ತಿಗಳು, ರವಿ ಮತ್ತು ನಂದಕುಮಾರ್ ಅಂತ ಹೇಳುವಂತಹ ವ್ಯಕ್ತಿಗಳು ಮತ್ತು ಇನ್ನೊಬ್ಬ ವ್ಯಕ್ತಿ 3 ಜನ L&T ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಬೆಳಿಗ್ಗೆ 6 ಗಂಟೆಗೆ ಅವ್ರ ಮನೆಯಿಂದ ಹೊರಟು ಫ್ಯಾಕ್ಟ್ರಿಗೆ ಹೋಗುವಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತ ಆಗಿದೆ. ಮೇಲ್ನೋಟಕ್ಕೆ ಒಬ್ಬರು ಪೆಡೆಸ್ಟ್ರಿಯನ್ ಅಡ್ಡ ಬಂದ ಹಾಗೆ ಕಾಣ್ತಾ ಇದೆ. ಆದರೂ ಸಹ ನಾವು ಅದ್ರ ಬಗ್ಗೆ ಪ್ರಕರಣ ನೋಂದಾಯಿಸಿಕೊಂಡು ಬೇರೆ ಯಾವುದಾದ್ರೂ ವಾಹನಗಳ ಡಿಕ್ಕಿ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದರಲ್ಲಿ 2 ವ್ಯಕ್ತಿಗಳು ಮೃತಪಟ್ಟಿರ್ತಾರೆ. ಸೊ ಪ್ರಕರಣ ನೋಂದಾಯಿಸ್ಕೊಂಡು ತನಿಖೆ ಕೈಗೊಂಡಿದ್ದೀವಿ.